ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಅಜಿತ್ ಕುಮಾರ್, ಯುವರ್ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್. ಸ್ನೇಹಿತರೆ, ನೀವೇನಾದರೂ ಹೈಪರ್ ಪಿಗ್ಮೆಂಟೇಷನಿಂದ ಸಫರ್ ಆಗ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ. ನೋಡಿ ಸ್ನೇಹಿತರೆ, ಹೈಪರ್ ಪಿಗ್ಮೆಂಟೇಷನ್ಸ್ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಆಲ್ ಜನ ಎಷ್ಟೆಲ್ಲ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡ್ತಾ ಇರ್ತೀರಾ. ಹಾಗಾದರೆ ಆ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಸರಿನಾ, ಅಥವಾ ನಿಜವಾಗಿ ಹೈಪರ್ ಪಿಗ್ಮೆಂಟೇಷನ್ಸ್ ಅಂದರೆ ಏನು ಅನ್ನೋದು ಇವತ್ತು ತಿಳ್ಕೊಳ್ತಾ ಹೋಗೋಣ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಸಹ ಹೈಪರ್ ಪಿಗ್ಮೆಂಟೇಷನ್ಸ್ ಓವರ್ ಫೇಸ್ ಇದ್ರ ಬಗ್ಗೆ ಮಾಹಿತಿ ಕೊಡಿ. ನೋಡಿ ಸ್ನೇಹಿತರೆ, ಹೈಪರ್ ಪಿಗ್ಮೆಂಟೇಷನ್ಸ್ ಅಲ್ಲಿ ಬಹಳಷ್ಟು ವಿಧಗಳಿವೆ. ನಿಮಗೆ ಮೆಲಾಸ್ಮಾ ಅಂತ ಆಗುತ್ತೆ, ಅಂದರೆ ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂಥದ್ದು. ಎರಡನೇದೇನಂತ ಅಂದರೆ ನಿಮಗೆ ಸನ್ ಟ್ಯಾನ್, ಸನ್ ಬರ್ನ್ ಅಂತ ಆಗುವಂಥದ್ದು. ಇನ್ನೊಂದೇನಂತ ಅಂದರೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ಸ್ ಅಂತ ಅಂತೀವಿ, ಅಂದರೆ ನಿಮಗೆ ಎಕ್ನೆ ಪಿಂಪಲ್ಸ್ ಆದಮೇಲೆ ಆಗುವಂಥ ಹೈಪರ್ ಪಿಗ್ಮೆಂಟೇಷನ್ಸ್. ಅದಾದಮೇಲೆ ಅಕೆಂಥೋಸಿಸ್ ನೈಗರ್ ಅಂತ ಅಂತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಿರಾಯ್ಡ್ ಇಂಡ್ಯೂಸ್ಡ್ ಹೈಪರ್ ಪಿಗ್ಮೆಂಟೇಷನ್ಸ್ ಅಂತಂದರೆ ಕೆಲವರೆಲ್ಲ ಸ್ಟಿರಾಯ್ಡ್ ಕ್ರೀಮನ್ನು ಯೂಸ್ ಮಾಡಿ ಕೆಲವೊಬ್ಬರಿಗೆ ಹೈಪರ್ ಪಿಗ್ಮೆಂಟೇಷನ್ಸ್ ಆಗುತ್ತೆ. ಹಾಗಾದರೆ ಇದೆಲ್ಲದಕ್ಕೂ ಟ್ರೀಟ್ಮೆಂಟು ನೀವು ಹಾಕುವಂಥ ಸೀರಮ್ ಅಥವಾ ಕ್ರೀಮ್ಸ್ ಆಗಿರ್ತದ? 100ಕ್ಕೆ 100 ಇಲ್ಲ. ಹಾಗಾದರೆ ನಿಜವಾಗಿ ಹೈಪರ್ ಪಿಗ್ಮೆಂಟೇಷನ್ಸ್ಗೆ ಟ್ರೀಟ್ಮೆಂಟ್ ಏನು ಅಂತ ಕೇಳಿದರೆ ನಾನು ಇವತ್ತು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹೈಪರ್ ಪಿಗ್ಮೆಂಟೇಷನ್ಸ್ ಅಂತ ಅನ್ನೋದು ಬಾಡಿಯ ಓವರಾಲ್ ಹೆಲ್ತನ್ನು ಇಂಡಿಕೇಟ್ ಮಾಡುತ್ತೆ. ನೋಡಿ ಸ್ನೇಹಿತರೆ, ನೀವು ಯಾವುದೇ ಪಿಗ್ಮೆಂಟೇಷನ್ಸ್ ಬಂದಾಗ ಹೊರಗಡೆ ಕ್ರೀಮ್ಸ್ ಯೂಸ್ ಮಾಡಿದ್ರೆ ಅದು ಸರಿ ಆಗಲ್ಲ. ಹಾಗಾದರೆ ಇದಕ್ಕೆ ನಿಜವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಸಿಂಪಲ್ ಪ್ರೋಟೋಕಾಲ್ ಇದೆ. ಇದನ್ನು ಫಾಲೋ ಮಾಡಿದರೆ ನಿಮಗೆ 100% ಹೈಪರ್ ಪಿಗ್ಮೆಂಟೇಷನನ್ನು ರಿಡಕ್ಷನ್ ಮಾಡ್ಬೋದು. ಸ್ಪೆಷಲಿ ಈ ಮೆಲಾಸ್ಮಾ ಅಂತ ಬಂದಾಗ ಅದನ್ನು ನಾವು 100ಕ್ಕೆ 100 ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಪ್ ಟು 70% ರಿಡಕ್ಷನ್ ಅಂತಂದರೆ ಒಂದು 70% ಕಡಿಮೆ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲ ಹೈಪರ್ ಪಿಗ್ಮೆಂಟೇಷನ್ಸನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕಿದ್ರೆ ಈ ಒಂದು 4 ಇಲ್ಲ 5 ಸಜೆಷನ್ ಕೊಡ್ತೀನಿ, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಫಸ್ಟ್ ಸಜೆಷನ್ ಏನಂತಂದರೆ ನಿಮ್ಮ ಡೈಲಿ ರೂಟೀನ್ ಎಕ್ಸಸೈಸ್ ಅನ್ನು ಕರೆಕ್ಟಾಗಿ ಮಾಡಿ. ಸೆಕೆಂಡ್ ಏನಂತಂದರೆ ನಿಮ್ಮ ಡಯಟ್ ತುಂಬ ಚೆನ್ನಾಗಿರಲಿ. ಥರ್ಡ್ ಏನಂತಂದರೆ ನಿಮಗೆ ಸ್ಟ್ರೆಸ್ ಭಾಳ ಇದ್ದರೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದರೆ ಮೆಡಿಟೇಷನ್ಸ್ ಎಲ್ಲ ಮಾಡಬೇಕು. ಫೋರ್ತ್ ಏನಂತಂದರೆ ಒಂದು ಸಿಂಪಲ್ ಸ್ಕಿನ್ ಕೇರ್ ರೂಟೀನ್. ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಅಂತಂದರೆ ಏನು? ಒಂದು ಕ್ಲೆನ್ಸರ್, ಒಂದು ಫೇಸ್ ವಾಶ್, ಒಂದು ಮಾಯಿಶ್ಚರೈಸರ್, ಒಂದು ಲೈಟ್ನಿಂಗ್ ಕ್ರೀಮ್ ವಿತ್ ಡಸಂಟ್ ಕಂಟೈನ್ ಸ್ಟೆರಾಯ್ಡ್ಸ್. ಅದು ಬಿಟ್ಟು ಒಂದು ನಿಮಗೆ ಸನ್ಸ್ಕ್ರೀನ್. ದಿಸ್ ಈಸ್ ಎನಫ್. ನಿಮಗೆ ಬೇಕಾದರೆ ವೈಟಮಿನ್ ಸಿ ಸಿರಮ್ ಮತ್ತು ರೆಟಿನಾಲ್ ಅಂಡರ್ ದ ಸೂಪರ್ವಿಷನ್ ಆಫ್ ಯುವರ್ ಸ್ಕಿನ್ ಸ್ಪೆಷಾಲಿಸ್ಟ್. ಅವ್ರೇನಾದರೂ ನಿಮಗೆ ಸಜೆಸ್ಟ್ ಮಾಡಿದರೆ ಮಾತ್ರ ನೀವು ಅದನ್ನು ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ನೀವು ಆನ್ಲೈನಲ್ಲಿ ಬರುವಂತಹ ಸಾವಿರಾರು ಪ್ರಾಡಕ್ಟ್ಗಳನ್ನು ಮುಖಕ್ಕೆ ಯೂಸ್ ಮಾಡಿ ಟ್ರೈ ಮಾಡಿ ಅಂಡರ್ಲೈನ್ ಕಾಸಸ್ ಅನ್ನು ಟ್ರೀಟ್ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಎಷ್ಟೇ ದೊಡ್ಡ ಬ್ರ್ಯಾಂಡ್ ಆಗಿರಲಿ ಆ ಬ್ರ್ಯಾಂಡ್ ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹೈಪರ್ ಪಿಗ್ಮೆಂಟೇಷನ್ ಅಂತ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ತಿಳ್ಕೊಳ್ಳದೆ ನೀವು ಸಾವಿರಾರು ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಬೇಡಿ. ಸೊ ಯಾವುದೇ ಒಂದು ಹೈಪರ್ ಪಿಗ್ಮೆಂಟೇಷನನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ನಾನು ಹೇಳಿರುವ ಎಲ್ಲ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಯಾರಾದರೂ ಕಾಸ್ಮೆಟಿಕ್ ಯೂಸ್ ಮಾಡ್ತಾ ಇದ್ರೆ ಅವರಿಗೂ ಸಹ ಅವೇರ್ನೆಸ್ ಕೊಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.